ಎಸ್ ಮೈ ಬ್ಯಾಂಗಲ್ ಕಲೆಕ್ಷನ್ ಪಾರ್ಟ್ 2 ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಿನ್ನೆ ಪಾರ್ಟ್ 1 ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಾ, ತುಂಬ ಜನ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ನನ್ನ ಪಾರ್ಟ್ 2 ಬ್ಯಾಂಗಲ್ಸ್ ವಿಡಿಯೋ ಆಗಿರುತ್ತೆ. ಇವತ್ತು ಯಾವ್ಯಾವ ಬ್ಯಾಂಗಲ್ಸನ್ನು ನಾನು ತೋರಿಸ್ತೀನಿ ನನ್ನ ಕಲೆಕ್ಷನಲ್ಲಿ ಅಂತ ನೋಡ್ಕೊಂಬರೋಣ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ನನ್ನ ಎಲ್ಲ ಪಾರ್ಟ್ 1 ಪಾರ್ಟ್ 2 ವಿಡಿಯೋಗಳನ್ನು ಒಂದೇ ದಿನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಂದ್ಕೊಳ್ಬೋದು ಒಂದೇ ಡ್ರೆಸ್ಸಲ್ಲಿ ಇದ್ದಾರಂತ. ಒಂದೇ ದಿನ ವಿಡಿಯೋ ಶೂಟ್ ಮಾಡಿಕೊಂಡು ಲೆಂತ್ ಆದರೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಅಂತ ಸ್ವಲ್ಪ ಶಾರ್ಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಈಗ ತಡ ಮಾಡೋದು ಬೇಡ, ನೆಕ್ಸ್ಟ್ ನನ್ನ ಪಾರ್ಟ್ 2 ಬ್ಯಾಂಗಲ್ ಕಲೆಕ್ಷನ್ಸ್ನ ನೋಡ್ಕೊಂಬನ್ನಿ. ಅಗೇನ್ ಪಾರ್ಟ್ 1 ಅಲ್ಲಿ ನಾನು ಮುತ್ತಿನ ಬ್ಯಾಂಗಲ್ಸ್ನ ತೋರಿಸಿದ್ದೆ. ಸೊ ಪ್ಲೇನ್ ಮುತ್ತಿನ ಬ್ಯಾಂಗಲ್ಸ್, ಇದು ಕ್ರೀಮ್ ಕಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. 8 ಬಳೆಗಳು ಬರುತ್ತೆ. ನೀವು ಇದನ್ನ ಬಳೆಗಳಿಗೆ ಮಧ್ಯ ಮಧ್ಯದಲ್ಲಿ ಹಾಕೊಳ್ಬೋದು, ಅಥವಾ ಸೈಡ್ ಬ್ಯಾಂಗಲ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಬರೀ ಹೀಗೆ ನೀವು ವೇರ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ನೀವು ಇದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ. ಬಟ್ ಕ್ವಾಲಿಟಿ ಅಂತೂ 10ಗೆ 10 ಕೊಡ್ಬೋದು. ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ಮೀಶೋಯಿಂದಲೇ ನಾನು ತರಿಸಿದ್ದು, ತುಂಬ ಚೆನ್ನಾಗಿದೆ. ರೇಟ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಸೊ 8 ಬಳೆ ಬರುತ್ತೆ. ಇದು ಪಾರ್ಟ್ 2 ಅಲ್ಲಿ ಫಸ್ಟ್ ಬ್ಯಾಂಗಲ್ಸ್. ವೆರಿ ಬ್ಯೂಟಿಫುಲ್ ಆಗಿದೆ. ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ರು ಇದನ್ನ. ಗ್ರೀನ್ ಬಳೆ, ಮೆರೂನ್ ಬಳೆ, ಪ್ಲೇನ್ ಬ್ಯಾಂಗಲ್ಸ್ ಜೊತೆ ಅಂತೂ ಯೂನಿಕ್ ಆಗಿರುತ್ತೆ. ಪಾರ್ಟ್ 1 ಅಲ್ಲಿ ನಾನು ಗೋಲ್ಡ್ ಪ್ಲೇಟೆಡ್ ಒಂದು ಕಾಸಿಂದು ಬ್ಯಾಂಗಲ್ಸ್ ತೋರಿಸಿದ್ದೆ. ಅದೇ ಸೇಮ್ ಕ್ವಾಲಿಟಿಯಲ್ಲಿ ಬರುವಂತ ಇನ್ನೊಂದು ಬ್ಯಾಂಗಲ್ ಗೋಲ್ಡ್ ಪ್ಲೇಟೆಡ್. ಇದು ಅಷ್ಟೇ, ನಾನು ಎಷ್ಟೊಂದು ಸಲ ನೀರಿಗೆ ಹಾಕಿದ್ದೀನಿ. ಈ ಡಿಸೈನೇ ಒಂಥರ ಯೂನಿಕ್. ಇದನ್ನು ಯಾರು ಆರ್ಟಿಫಿಷಿಯಲ್ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಸೊ ನೀವು ಇದನ್ನು ಹಾಕಿದಾಗ ಸಾಕಷ್ಟು ಜನ ನಿಮ್ಮನ್ನು ಕೇಳ್ತಾರೆ ಗೋಲ್ಡಾ ಅಂತ. ಅಷ್ಟು ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ. ಆ್ಯಂಡ್ ಇದರ ರೇಟ್ ಅಂತೂ ವೆರಿ ರೀಸನೇಬಲ್. ಆ್ಯಂಡ್ ಕ್ವಾಲಿಟಿ 10ಗೆ 10 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಸಿಂಗಲ್ ಬಳೆಯಾಗಿ ವೇರ್ ಮಾಡ್ಬೋದು ನೀವು ಇದನ್ನು. ಸೊ ರಿಚೆಸ್ಟ್ ಪರ್ಸನ್ ಹಾಕೊಂಡಾಗ ಯಾರು ಇದನ್ನ ಆರ್ಟಿಫಿಷಿಯಲ್ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೀರಿಗೆ ಹಾಕಿದ್ರು ಕೂಡ ಏನೂ ಆಗಲ್ಲ. 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಬ್ಯಾಂಗಲ್ ಆಗಿರುತ್ತೆ. ಇದು ಡಿಸೈನೇ ಯೂನಿಕ್ ಇದ್ರದ್ದು. ಸೊ ಹತ್ತಿರದಿಂದ ನೋಡ್ಬೋದು, ಸಖತ್ ಯೂನಿಕ್ ಡಿಸೈನು. ಇದನ್ನು ನೀವು ಮುಚ್ಕೊಂಡು, ನಾನು ತೋರಿಸ್ತಾ ಇರೋದು ಯಾವುದು ಕೂಡ ಅಷ್ಟು ಬ್ಯಾಡ್ ಕ್ವಾಲಿಟಿ ಅಲ್ವೇ ಅಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೆ ಯೂಸ್ ಮಾಡಿದ ಮೇಲೆ ನಾನು ರಿವ್ಯೂ ಮಾಡ್ತಾ ಇರೋದು. ಇದು ಕೂಡ ನಾನು ತುಂಬ ಆಫ್ಟರ್ ಲಾಂಗ್ ಬ್ಯಾಕೆ ತರಿಸ್ಕೊಂಡಿರೋದು. ಎಷ್ಟು ಸಲ ಹಾಕಿದ್ದೀನಿ, ವೇರ್ ಮಾಡ್ಕೊಂಡಿದ್ದೀನಿ. ಬಟ್ ಏನು ಕೂಡ ಕಲರ್ ಒಂಚೂರು ಆ ಕಡೆ ಈ ಕಡೆ ಆಗಿಲ್ಲ. ಇನ್ನೂ ಶೈನ್ ಬರ್ತಾ ಇದೆ ಹೊರತು ಹಾಳಾಗಿಲ್ಲ. ಪಾರ್ಟ್ 1 ವಿಡಿಯೋ ಅಲ್ಲಿ ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ತೋರಿಸಿದ್ದೆ. 6 ಬ್ಯಾಂಗಲ್ ಇರೋದು. ಈಗ ಸಿಂಗಲ್ ಬ್ಯಾಂಗಲ್ ಇರೋದು ಮೈ ಫೇವ್ರೆಟ್ ಕಲರ್ ಇದು. ಸೊ ವರ್ಕ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದಕ್ಕೆಲ್ಲ ಇಷ್ಟು ಕಮ್ಮಿ ರೇಟಿಗೆ ಇದೆಲ್ಲ ಕೊಡ್ತಾರೆ ಮೀಶೋ ಅಲ್ಲಿ ಅಂತ ಅನಿಸ್ಬಿಡುತ್ತೆ. ಅಷ್ಟು ಕ್ವಾಲಿಟಿ ಏನೋ ಡ್ಯಾಮೇಜಿಂಗ್ ಇದೆ ಅಥವಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಕಮ್ಮಿ ಪ್ರೈಸಿಗೆ ಕೊಡ್ಬೋದು. ಬಟ್ ಮೀಶೋ ಅಲ್ಲಿ ನಿಜವಾಗ್ಲೂ ಮೈ ಫೇವ್ರೆಟ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಪ್ಯಾಕೇಜಿಂಗಿಂದ ಹಿಡಿದು ಪ್ರತಿಯೊಂದು ಕೂಡ 10ಗೆ 10 ಕೊಡ್ಬೋದು ಅವ್ರ ಎಫರ್ಟ್ಗೆ. ಸೊ ನನಗೆ ಅಂತೂ ತುಂಬ ಫೇವ್ರೇಟು ಈ ಕಲರ್. ಮೈ ಮೋಸ್ಟ್ ಫೇವ್ರೇಟ್ ಕಲರ್. ಡಿಸೈನ್ ನೋಡ್ಬೋದು, 2 ಸೈಡ್ ಈ ರೀತಿ ಮಾಡಿರ್ತಾರೆ. ತುಂಬ ಯೂನಿಕ್ ಆಗಿದೆ. ಇದೊಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ತರಿಸ್ಕೊಂಡಿದ್ದೆ. ಇದು ಕೂಡ ಅಷ್ಟೇ. ಐ ಥಿಂಕ್ ನಾನು ಇದನ್ನು 2024 ಪರ್ಚೇಸ್ ಮಾಡಿದ್ದು. ಹಾಗೇ ಇದೆ ಕಲರ್ ಕಾಂಬಿನೇಷನ್ ಎಲ್ಲ. ಎಷ್ಟೊಂದು ಸಲ ಈ ಬಳೆನ ವೇರ್ ಮಾಡಿದ್ದೀನಿ, ಬಟ್ ಎಲ್ಲೂ ಏನೂ ಡ್ಯಾಮೇಜ್ ಆಗಿಲ್ಲ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಆಗಿದೆ. ಸೊ ಹಾಕ್ಕೊಂಡಾಗ ಸಿಂಗಲ್ ಆಗಿ ವೇರ್ ಮಾಡ್ಬೋದು ನೀವು. ಡ್ರೆಸ್ಸಸ್ಗೆ, ಸೀರೆಗೂ ಕೂಡ ಹಾಕ್ತೀನಿ ನಾನು. ಈ ಕಲರ್ ಸೀರೆ ಹಾಕಿದಾಗ ಫ್ಯಾನ್ಸಿ ಸ್ಯಾರಿಗೆ ಯೂನಿಕ್ ಆಗಿರುತ್ತೆ. ಸೊ ಇದೊಂದು ಕಲೆಕ್ಷನು. ಹಿಂದಿನ ವಿಡಿಯೋದಲ್ಲಿ ಮ್ಯಾಟ್ ಫಿನಿಶಿಂಗ್ ಸಾಕಷ್ಟು ಬ್ಯಾಂಗಲ್ಸನ್ನು ತೋರಿಸಿದ್ದೀನಿ. ದಿಸ್ ಆಲ್ಸೋ ಮೈ ಮೋಸ್ಟ್ ಫೇವ್ರೇಟ್. ಇದನ್ನಂತೂ ಸಿಕ್ಕಾಪಡೆ ಜನ ಪರ್ಚೇಸ್ ಮಾಡಿದ್ದಾರೆ. ನನ್ನ ಕಲೀಗ್ಸ್ಗಳಲ್ಲಿ ಆಗಿರ್ಬೋದು, ಅಥವಾ ನಾನು ಹಾಕೊಂಡಾಗ ನೋಡಿರೋರಾಗಿರ್ಬೋದು, ನನ್ನ ಪೇಜ್ನ ಫಾಲೋ ಮಾಡ್ತಿರೋರಾಗಿರ್ಬೋದು, ಪ್ರತಿಯೊಬ್ಬರು ಇದನ್ನು ಸಾಕಷ್ಟು ಜನ ತರಿಸ್ಕೊಂಡಿದ್ದಾರೆ. ಇದು ಸೈಜಸ್ ಅವೈಲೇಬಲ್ ಇದೆ. ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ಬಿಟ್ಟೆ. 2.8 ನನ್ನ ಸೈಜು. 6 ಬರುತ್ತೆ ನನಗೆ. ಆ್ಯಕ್ಚುಲಿ ಒಂದು ಸ್ವಲ್ಪ ತೆಗೆದು ಬಿಚ್ಚಿಡೋ ಅಂಥ ವಸ್ತುಗಳನ್ನು ಸ್ವಲ್ಪ ಸೈಜ್ ದೊಡ್ಡದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ 2.8 ತೊಗೊಳ್ತಾ ಇರ್ತೀನಿ. ಬಟ್ ಇದು 10 ತೊಗೊಂಡೆ.
ಒಂಚೂರು ಲೂಸ್ ಆಗುತ್ತೆ, ಬಟ್ ನನಗೆ ಇದನ್ನು ರಿಟರ್ನ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಅಷ್ಟು ಯೂನಿಕ್ ಆಗಿದೆ, ಚೆನ್ನಾಗಿದೆ. ಸೊ ಸಿಂಗಲ್ ಬ್ಯಾಂಗಲ್ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಲೂಸ್ ಆದರೂ ಕೂಡ ಆರಾಮಾಗಿ ನಾವು ಹಾಕೊಳ್ಬೋದು. ನಿಮಗೆ ನಿಮ್ಮ ಸೈಜ್ ನೋಡ್ಕೊಂಡು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಮ ಸೈಜ್ ಕರೆಕ್ಟಾಗಿ ಪರ್ಚೇಸ್ ಮಾಡಿ. ಸ್ವಲ್ಪ ಇದು ಕರೆಕ್ಟ್ ಸೈಜಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಕ್ವಾಲಿಟಿ ನೋಡಿ ಅಥವಾ ಈ ಬ್ಯಾಂಗಲ್ ಡಿಸೈನ್ ನೋಡಿ ನನಗೆ ರಿಟರ್ನ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಇಟ್ಕೊಂಡೆ. ಇದನ್ನು ಸಾಕಷ್ಟು ಬಾರಿ ವೇರ್ ಮಾಡಿದ್ದೀನಿ. ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ. ರೂಬಿ ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ. ತುಂಬ ಯೂನಿಕ್ ಆಗಿದೆ. ಈ ಥರ ಬರುತ್ತೆ, ಒಂಥರ ಬ್ರಾಸ್ಲೆಟ್ ರೀತಿಯಲ್ಲಿ ಇದೆ ಇದು. ಈ ಸೈಡ್ ಹೀಗಿರುತ್ತೆ. ಇಲ್ಲಿ ಫ್ರಂಟಲ್ಲಿ ನೀವು ಕರೆಕ್ಟ್ ಸೈಜಲ್ಲಿ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆ ಈ ಡಿಸೈನ್ ಬರುತ್ತೆ. ಸ್ವಲ್ಪ ಲೂಸ್ ಆದಾಗ ಆ ಕಡೆ ಈ ಕಡೆ ಡಿಸೈನು ವೇರಿ ಆಗುತ್ತೆ. ಸೊ ಕರೆಕ್ಟ್ ಸೈಜ್ಗೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ನನಗೆ ಆಲ್ವೇಸ್ ಫೇವ್ರೇಟು. ಸೊ ಹಾಗಾಗಿ ಪರ್ಟಿಕ್ಯುಲರ್ ಏನಾದರೂ ಒಂದು ಫಂಕ್ಷನ್ಸ್ ಇದ್ದಾಗ, ನಾನು ಟೀಚರಾಗಿ ವರ್ಕ್ ಮಾಡೋದ್ರಿಂದ ಸಾಕಷ್ಟು ಫಂಕ್ಷನ್ಗಳು ನಡೀತಾನೆ ಇರುತ್ತೆ. ಸೊ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಸ್ವಲ್ಪ ತಗೊಳ್ಳೋದು ಜಾಸ್ತಿ ನಾನು. ಬ್ಯಾಂಗಲ್ಸ್ಗಳಾಗಿರ್ಬೋದು ಅಥವಾ ಮತ್ತೊಂದು ಜ್ಯುವೆಲ್ಸ್ ಆಗಿರ್ಬೋದು ಆ ಥರ. ಸೊ ಯಾವತ್ತೊಂದು ಗ್ರೀನ್ ಪಿಂಕ್ ಕಾಂಬಿನೇಷನಲ್ಲಿ ಸೀರೆ ಉಟ್ಕೋಬೇಕಾಗಿತ್ತು. ಪರ್ಟಿಕ್ಯುಲರ್ ಆ ಸೀರೆಗೆ ಅಂತ ನಾನು ಈ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ತರಿಸ್ಕೊಂಡಿದ್ದೆ. 2 ಬ್ಯಾಂಗಲ್ಸ್ ಬರುತ್ತೆ. ಸಖತ್ತಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ಸಾಕಷ್ಟು ಬಾರಿ ನಾನು ವೇರ್ ಮಾಡಿದ್ದೀನಿ. ಎಲ್ಲೂ ಕೂಡ ಏನೂ ಆಗಿಲ್ಲ. ಸ್ಟೋನ್ಸ್ ಬರುತ್ತೆ, ಕುಂದನ್ಸ್ ಯೂಸ್ ಮಾಡಿದ್ದಾರೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರುವಂಥ ಒಂದು ಬ್ಯಾಂಗಲ್ ಇದು. ಸೊ ಇದು ಕರೆಕ್ಟ್ ಸೈಜ್ಗೆ ಆರ್ಡರ್ ಮಾಡ್ಕೊಂಡಿದ್ದೆ. ಹಂಗೂ ಒಂದು ಸ್ವಲ್ಪ ಲೂಸೇ. ಸೊ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇವೆಲ್ಲ ತುಂಬ ಲಾಂಗ್ ಬ್ಯಾಕ್ ತೊಗೊಂಡಿದ್ದು. ಲಿಂಕ್ ಸಿಕ್ಕರೆ ಖಂಡಿತ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಇನ್ನೊಂದು ಮ್ಯಾಟ್ ಫಿನಿಶಿಂಗಲ್ಲೇ. ಸೊ ಹೆಚ್ಚಾಗಿ ನಾನು ಮ್ಯಾಟ್ ಫಿನಿಶಿಂಗ್ ತಗೊಳ್ತೀನಿ, ಯಾಕಂದರೆ ಟ್ರೆಡಿಷ್ನಲ್ ಒಂದು ಲುಕ್ ಕ್ರಿಯೇಟ್ ಮಾಡೋದು ನಂಗೆ ತುಂಬ ಇಷ್ಟ. ಹಾಗಾಗಿ ನಾನು ಟ್ರೆಡಿಷ್ನಲ್ ವೇರ್ಗೆ ನನಗೆ ವೆರಿ ಯೂಸ್ಫುಲ್. ಅದಕ್ಕೋಸ್ಕರ ನಾನು ಈ ಥರ ಮ್ಯಾಟ್ ಫಿನಿಶಿಂಗ್ ಸರ್ಚ್ ಮಾಡ್ತೀನಿ. ಆ್ಯಂಡ್ ಇದು ನಾವು ಕೊಟ್ಟಿರೋ ದುಡ್ಡಿಗೆ ಮೋಸ ಇರಲ್ಲ. ಸೊ ಇದು ತುಂಬ ವರ್ಷಗಳ ಕಾಲ ನಮ್ಗೆ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಗಾಜಿನ ಬಳೆಗಳು ಸ್ವಲ್ಪ ಒಡೆದು ಹಾಕ್ಕೊಳ್ಳೋದು ಎಲ್ಲ ಸಾಧ್ಯತೆ ಜಾಸ್ತಿ. ನಾನು ಸಾಮಾನ್ಯವಾಗಿ ಒಡೆದು ಹಾಕ್ಕೊಳ್ಳಲ್ಲ, ತುಂಬ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಟಿರ್ತೀನಿ. ಜ್ಯುವೆಲ್ಸ್ಗಳನ್ನು ಮಾತ್ರ ಗೋಲ್ಡನ್ನು ಚೆನ್ನಾಗಿ ಇಟ್ಕೊಳ್ತೀವೋ ಇಲ್ಲೋ ಗೊತ್ತಿಲ್ಲ, ಇದು ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತೀನಿ ಆರ್ಗನೈಸ್ಡ್ ಆಗಿ. ಸೊ ಇದು ಕೂಡ ಅಷ್ಟೇ 300 ರೂಪಾಯಿ ಒಳಗಡೆನೇ ಸಿಗುತ್ತೆ ನಿಮಗೆ. ನಾನ್ ಸ್ಟಾಪ್, ಇದನ್ನು ಬಿಡೋಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಇದೆ ನಿಜವಾಗ್ಲೂ. ಸೊ ಸಿಂಗಲಾಗಿ ವೇರ್ ಮಾಡ್ಬೋದು, ಇಲ್ಲ ಸೈಡ್ ಬ್ಯಾಂಗಲ್ ಆಗಾದರೆ ಯೂಸ್ ಮಾಡ್ಬೋದು. ಎಷ್ಟು ಯೂನಿಕಾಗಿ ಅನ್ಸುತ್ತೆ ನೋಡಿ. ನಾವು ವೇರ್ ಮಾಡಿದಾಗ ಸ್ವಲ್ಪ ಗೋಲ್ಡ್ ಟಚ್ ಇರಬೇಕು. ಯಾರ್ಯಾರು ನೋಡಿದಾಗ ಗೋಲ್ಡ್ ಏನು ಅಂತ ಅನಿಸೋ ರೀತಿಲೂ ಇರಬೇಕು. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಗೋಲ್ಡ್ ಪ್ಲೇಟೆಡ್ ಬ್ಯಾಂಗಲ್ಸನ್ನ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಇದನ್ನು ಯಾರಿಗೋ ನನ್ನ ಪರಿಚಯದವ್ರಿಗೆ ಆರ್ಡರ್ ಮಾಡಿದ್ದೆ, ಅವ್ರ ಕೈಗೆ ಬರಲಿಲ್ಲ ಇದು. ಸೊ ಅವರು ನನ್ನ ಹತ್ರ ಆರ್ಡರ್ ಮಾಡಿಸ್ಕೊಂಡಿದ್ರು ತುಂಬ ಇಷ್ಟಪಟ್ಟು. ಸೈಜಸ್ ಅವ್ರಿಗೆ ಕರೆಕ್ಟಾಗಿ ಬರಲಿಲ್ಲ, ಅದಕ್ಕೋಸ್ಕರ ರಿಟರ್ನ್ ಮಾಡಿ ಅಂದರು. ನಂಗೆ ರಿಟರ್ನ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಯಾಕಂದರೆ ಕ್ವಾಲಿಟಿ ನೋಡಿ ಎಷ್ಟು ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ ಇದು. ಸೊ ಹಾಗಾಗಿ ನನಗೆ ಪರ್ಫೆಕ್ಟಾಗಿ ಇದು ಕರೆಕ್ಟಾಗಿ ಬರುತ್ತೆ ವೇರ್ ಮಾಡಿದಾಗ. 2.6 ಸೈಜಲ್ಲಿದೆ ಇದು. ಸೊ 8-10ವರೆಗೂ ನಿಮಗೆ ಸಿಗುತ್ತೆ ನೋಡಿ. ನನಗೆ ಮನ್ಸು ಬರಲಿಲ್ಲ, ಹಾಗಾಗಿ ನಾನೇ ಇಟ್ಕೊಳ್ಳೋಣ ಅಂತ ಈ ಒಂದು ಬ್ಯಾಂಗಲ್ಸ್ನ ನಾನೇ ಇಟ್ಕೊಂಡೆ. ಅವ್ರಿಗೆ ಬೇರೆ ಪರ್ಚೇಸ್ ಮಾಡಿಕೊಟ್ಟೆ. ಸೊ ಇದು ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ, ನೀವು 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಇದು. ಎಷ್ಟೊಂದು ಸಲ ಹಾಕ್ಕೊಂಡಿದ್ದೀನಿ ಈ ಬಳೆನ, ಬಟ್ ನೀರಿಗೂ ಯೂಸ್ ಮಾಡಿದ್ದೀನಿ, ನೀರಲ್ಲೂ ಹಾಕಿದ್ದೀನಿ, ಏನೂ ಆಗಿಲ್ಲ, ಕ್ವಾಲಿಟಿ ಹಾಗೇ ಇದೆ. ಸೊ ಇದನ್ನು ನೀವು ಆರಾಮಾಗಿ ಬೈ ಮಾಡ್ಬೋದು.